ANMR ನ್ಯೂಸ್ಗೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮನೆಗಳಲ್ಲಿ ವರಮಹಾಲಕ್ಷ್ಮಿಗೆ ವಿಶೇಷ ಅಲಂಕಾರ ಮತ್ತು ಪೂಜೆ. ಎಲ್ಲ ಹಬ್ಬಗಳು ಮಹಿಳೆಯರಿಗೆ ನೆನಪಾಗುತ್ತದೆ. ಆದರೆ ವರಮಹಾಲಕ್ಷ್ಮಿ ಹಬ್ಬ ಮಾತ್ರ ವಿಶಿಷ್ಟವಾಗಿ ನೆನಪಾಗುವುದು ಮಾತ್ರ ಮಹಿಳೆಯರಿಗೆ. ಈ ಹಬ್ಬ ಎಲ್ಲಿಲ್ಲದ ಸಂತೋಷ ಮತ್ತು ಸಡಗರ ಸಂಭ್ರಮ ತರುವ ಹಬ್ಬವಾಗಿದೆ. ಎಂದಿನಂತೆ ಈ ವರ್ಷವೂ ಸಹ ಮನೆಗಳಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರನ್ನು ವಿಶೇಷವಾಗಿ ಅಲಂಕಾರ ಮಾಡಿರುವುದು ಕಂಡುಬಂದಿತು. ಹಬ್ಬದ 10 ದಿನಗಳ ಮುಂಚೆ ವರಲಕ್ಷ್ಮಿಯನ್ನು ಕೂರಿಸಲು ಮನೆಯ ಶುಚಿತ್ವದ ಮೂಲಕ ತಯಾರಿ ನಡೆಸಿದರೆ, ಕೆಲವರು 2-3 ದಿನಗಳಿಂದ ತಯಾರಿ ನಡೆಸಿ ವಿಶೇಷ ಅಲಂಕಾರ ಮಾಡಿದರು. ಮಹಿಳೆಯರು ಹಬ್ಬದ ದಿನವಾದ ಶುಕ್ರವಾರ ಬೆಳಗಿನ ಜಾವ ಬೆಳಕು ಅರಳುತ್ತಿರುವಾಗಲೇ ಮಹಿಳೆಯರು ತಮ್ಮ ಮನೆಗಳ ಮುಂದೆ ವಿವಿಧ ಬಣ್ಣಗಳಲ್ಲಿ ರಂಗೋಲಿ ಹಾಕಿ ರಂಗೋಲಿಯ ಚಿತ್ತಾರ ಮೂಡಿಸಿರುವುದು, ಮನೆಯ ಬಾಗಿಲಿಗೆ ಮಾವಿನ ಎಲೆಗಳು, ತೋರಣದ ಹಾರ ಮತ್ತು ವಿವಿಧ ಬಣ್ಣದ ಹೂಗಳ ಹಾರಗಳನ್ನು ಹಾಕುವ ಮೂಲಕ ಅಲಂಕರಿಸಿ ವರಮಹಾಲಕ್ಷ್ಮಿ ಹಬ್ಬದ ವಾತಾವರಣವನ್ನು ಮಹಿಳೆಯರು ಮೂಡಿಸಿದ್ದರು. ಇನ್ನು ಮಾರುಕಟ್ಟೆಯಲ್ಲಿ ಖರೀದಿ ಮಾಡಿ ತಂದಿರುವ ಹೊಸ ಸೀರೆ, ಮನೆಯಲ್ಲಿ ಅಡಗಿಸಿಟ್ಟಿರುವ ಮತ್ತು ಬ್ಯಾಂಕಿನ ಲಾಕರ್ಗಳಲ್ಲಿ ಭದ್ರಪಡಿಸಿರುವ ಚಿನ್ನ ಮತ್ತು ಬೆಳ್ಳಿಯ ಮತ್ತು ಅಲಂಕಾರಿಕ ಒಡವೆಗಳನ್ನೆಲ್ಲ ತಂದು ಅಮ್ಮನವರ ಮುಖವಾಡವನ್ನು ಕಳಶದ ಮೇಲೆ ಕೂರಿಸಿ ಅದಕ್ಕೆ ಸೀರೆಯನ್ನು ಉಳಿಸಿ ಹೂವು ಮತ್ತಿತರ ಅಲಂಕಾರಿಕ ಸಾಮಗ್ರಿಗಳಿಂದ ಅಲಂಕರಿಸುವುದು ವಿಶೇಷವಾಗಿ ಗೋಚರಿಸಿತು. ಅಲ್ಲದೆ ಅಮ್ಮನವರ ಮುಂದೆ ವಿವಿಧ ಹಣ್ಣು ಹಂಪಲುಗಳ ಜೊತೆಗೆ ವಿವಿಧ ಭಕ್ಷ್ಯ ಭೋಜನದ ಅಡುಗೆಗಳನ್ನು ತಯಾರು ಮಾಡಿ ಪೂಜೆ ಸಲ್ಲಿಸಿರುವುದು ಸಹ ಕಂಡುಬಂತು. ಮಧ್ಯಾಹ್ನದ ನಂತರ ಮುತ್ತೈದೆ ಮಹಿಳೆಯರು ಮನೆ ಮನೆಗೂ ತೆರಳಿ ಅರಿಶಿನ ಕುಂಕುಮ ತಾಂಬೂಲ ಸ್ವೀಕರಿಸುವಂತೆ ಆಹ್ವಾನಿಸುವುದು, ಮನೆಗೆ ಬಂದ ಮಹಿಳೆಯರಿಗೆ ಅರಿಶಿನ ಕುಂಕುಮ ಬಳೆ ಮತ್ತು ತಾಂಬೂಲವನ್ನು ನೀಡುವುದು ವರಮಹಾಲಕ್ಷ್ಮಿ ಹಬ್ಬವಾದ ಇಂದು ಹಲವಾರು ಮನೆಗಳಲ್ಲಿ ಗೋಚರಿಸಿತು.